ಇಲ್ಲಿ ನೋಡಿ ನಿಶಾ ಹಾಕಿದ್ದು ವಸ್ತುವಿಗೆ. ಮೊದಲು ಆ ಥರ ಇರಲಿಲ್ಲ. ನಾನು ನನ್ನ ಹಳೆ ನೀವು ಬ್ಲಾಗ್ ನೋಡಿದರೆ ಇಲ್ಲೆಲ್ಲ ಪೂರ್ತಿ ಆಗ್ತಾ ಇತ್ತು. ಇವಾಗ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಮೋರಿ ಹಾಕಿಬಿಟ್ಟು ಈ ಥರ ಮಾಡಿದ್ರಿಂದ ಸೊ ಇಲ್ಲಿ ನೀರು ಬರೋದಿಲ್ಲ ಅಷ್ಟು. ಅದು ನನಗೆ ಗೊತ್ತೇ ಆಗಲಿಲ್ಲ. ಇವಳ ಮುಖ ಕೂಡ ಕಾಣ್ತಾ ಇಲ್ಲ. ಫ್ಲ್ಯಾಶ್ ಲೈಟ್ ಹಾಕುವ ಇವಳ ಮುಖಕ್ಕೆ, ನೋಡಿ ಕಾಣಬೇಕಲ್ಲ, ಲೈಟ್ ಉಂಟು. ಇವಳನ್ನು ನೋಡಿ ನೋಡಿ ಅದು ಬೆಕ್ಕು ಅಡಗಿ ಕೂತಿದೆ. ಇವಾಗ ನಿಶಾಳಿಗೆ ಸರ್ಪ್ರೈಸ್. ಇವಳು ನೋಡಿ ಮುನಿಷೆ ಬಂದಿದ್ಲಲ್ವ, ಮುನಿಷಳನ್ನು ಬಿಟ್ಟು ಇವಾಗ ವಾಪಸ್ ನನ್ನ ಮನೆಗೆ ಹೋಗ್ತಾ ಇದ್ದೀನಿ. ಮೋಡ ಹಾಕಿದೆ ನೋಡಿ, ಹೇಗೆ ಮೋಡ ಹಾಕಿದೆ ಅಂತ. ಸೊ ಬನ್ನಿ ಹೋಗೋಣ. ನಾನು ಯಾವುದೇ ಥರದ ವೀಡಿಯೋ ಬ್ಲಾಗ್ ಶೂಟ್ ಮಾಡಿಲ್ಲ ಅವ್ರು ಇರಬೇಕಾದ್ರೆ. ಇವಾಗ ಒಂದು ಸ್ವಲ್ಪ ಎಲೋನ್ ಅಂತ ಫೀಲ್ ಆಗುತ್ತೆ. ಓಕೆ, ಮೋನಿಶಾ ರೀಚ್ ಇನ್ನು ಮನುಷ್ಯ ಇನ್ನು ರೀಚ್ ಯಾವಾಗ ಆಗುತ್ತಾರೆ ಗೊತ್ತಿಲ್ಲ. ಆದ ನಂತರ ಹೇಳ್ಬೋದು, ಇಲ್ಲಾಂದರೆ ನಾನು ಮಧ್ಯದಲ್ಲಿ ಕಾಲ್ ಮಾಡ್ಬೋದು. ನಾನು ಅವಳ ಜೊತೆ ನಾವು ಯಾವುದೇ ಥರದ ವೀಡಿಯೋ ಶೂಟ್ ಮಾಡಿ ಇರಲಿಲ್ಲ. ಸ್ವಲ್ಪ ಎಂಜಾಯ್ ಮಾಡೋಣ ಅಂತ ಹಾಗೆ ನಾನು ಬ್ಲಾಗ್ ಮಾಡೋದಕ್ಕೇ ಹೋಗಿಲ್ಲ. ಅವ್ಳ ಜೊತೆ ಮಾತಾಡಿದ್ದು ಇದೇ ಆಗೋಯ್ತು. ಆ್ಯಂಡ್ ಅವಳು ನಿನ್ನೆ ಹೋಗಬೇಕು ಅಂತ ಇದ್ಲು. ನಾನೇ ಅವಳನ್ನು ಹೋಗಬೇಡ ಇವತ್ತು ನೀನು, ಮತ್ತು ನನ್ನ ಹಸ್ಬೆಂಡ್ ಕೂಡ ಅಂದರು ಹೋಗೋದು ಬೇಡ, ರಜಾ ಇದೆಯಲ್ಲ ಇವಾಗ ಅವಳಿಗೆ ರಜಾ, ಹಾಗೆ ಹೋಗಬೇಡ ಕೂತ್ಕೊ ಅಂತ. ಆ್ಯಂಡ್ ಅವಳಿಗೇನೋ ಬೇರೆ ಇಂಪಾರ್ಟೆಂಟ್ ಕೆಲಸ ಇದೆ. ಸೊ ಅದಕ್ಕೋಸ್ಕರ ಅವಳು ಇಲ್ಲ ನಾನು ಇವತ್ತು ಹೊರಡಲೇಬೇಕು ಅಂತ ಹೊರಡಿದ್ದಾಳೆ. ನಿಶಾಳಿಗೆ ಅವಳು ಬಂದಿದ್ದು ಗೊತ್ತೇ ಇರಲಿಲ್ಲ. ಆಮೇಲೆ ನಿನ್ನೆ ಕೂಡ ನಾವು ಅವಳಲ್ಲಿ ಥ್ಯಾಂಕ್ ಮಾಡಿದ್ವಿ, ಏನು ಅಂತಂದರೆ ಅಕ್ಕ ಹೋಗಿದ್ದಾಳೆ ಅಂತ. ಬಟ್ ಮನೆಗೆ ಬಂದು ನೋಡಬೇಕಾದ್ರೆ ಅವಳ ಅಕ್ಕ ಇದ್ಲು. ತುಂಬ ಖುಷಿಯಾಗಿತ್ತು ಅವಳಿಗೆ. ಇವತ್ತು ಸ್ವಲ್ಪ ಬೇಸರ ಆಗ್ಬೋದು, ನನಗೂ ಕೂಡ ಒಂದು ಸ್ವಲ್ಪ ಏನೋ ಫೀಲ್ ಆಗ್ತಾ ಇರೋದು. ಹಾಗೆ ನನಗೆ ಇವಾಗ ಅದೇ ಥರ ಫೀಲ್ ಆಗುತ್ತೆ. ಐ ಡೋಂಟ್ ನೋ, ದಿಸ್ ಟೈಮ್ ನನಗೆ ತುಂಬ ಫೀಲ್ ಆಗ್ತಾ ಇದೆ, ನನಗೆ ಗೊತ್ತಿಲ್ಲ ಯಾಕೆ ಅಂತ. ಇಲ್ಲಾಂದರೆ ಲೈಕ್ ಎಸ್ ಕಾಲೇಜ್ ಇರುತ್ತೆ, ಹೋಗಬೇಕು ಬರಬೇಕು ಎಲ್ಲ ಇದ್ದೇ ಇರುತ್ತೆ. ಬಟ್ ದಿಸ್ ಟೈಮ್ ಅವಳು ಬಂದು ಹೋದ್ಲು ನೋಡಿ, ಅದು ಒಂದು ಅದನ್ನು ಯಾವ ಥರ ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಅಂದ್ರೇ ಹಾಗೆ ಅಲ್ವಾ. ಸೊ ಕೀಪ್ ಗೋಯಿಂಗ್, ಮುಂದೆ ಹೋಗ್ತಾ ಇರಬೇಕು. ಲೈಫಲ್ಲಿ ಏನು ಬೇಕಾದರೂ ಆಗಲಿ ಮುಂದೆ ಹೋಗ್ತಾ ಇರಬೇಕು, ಅದೇ ಜೀವನ. ಐ ಡೋಂಟ್ ನೋ, ನನಗೆ ಅವಳು ಅಂದು ನೀವು ಬರಬೇಡಿ ನಾನೇ ಹೋಗ್ತೇನೆ ಅಂತ. ನನ್ನ ಮನಸ್ಸು ಕೇಳಿಲ್ಲ, ಬೇಡ ಅಂತ ಬಿಟ್ಟು ಬರುವಾಗ ವಾಪಸ್ ನನಗೆ ಇವಾಗ ಹೋಗ್ಲಿಕ್ಕಿದೆ ನನ್ನ ನಿಶಾಳನ್ನು ಕರ್ಕೊಂಡು ಬರೋದಕ್ಕೆ. ಬಟ್ ಸ್ಟಿಲ್ ಅವಳಂದು ಬೇಡ ನೀವು ಬರಬೇಡಿ, ವಾಪಸ್ ನಿಮ್ಗೆ ಬರಬೇಕು, ವಾಪಸ್ ನೀವು ಹೋಗಬೇಕು ಬೇಡ ಅಂತ. ಅದು ಕೂಡ ನನ್ನ ಮನಸ್ಸು ಕೇಳಿಲ್ಲ, ಇಲ್ಲ ನಾನು ಬರ್ತೇನೆ ಅಂತ. ಸೊ ನಾನು ಅಲ್ಲಿ ತನಕ ಬಸ್ ಸ್ಟ್ಯಾಂಡ್ ಹತ್ರ ತನಕ ಅಲ್ಲೋಣ ಬಿಟ್ಟು ಈಗ ವಾಪಸ್ ಬಂದರೆ ಸ್ವಲ್ಪ ಹೊತ್ತು ನಂತರ ಹೋಗ್ತೀನಿ. ನೋಡೋಣ, ಇವಾಗ ಜೋರು ಮಳೆ ಬರ್ತಾ ಇದೆ. ಆವಾಗಲೇ ನಾನು ಹೇಳಿದೆ ಅವಳ ಹತ್ರ, ಇವಾಗ ಮಳೆ ಇಲ್ಲ, ಇವಾಗಲೇ ಹೊರಡೋಣ, ಇಲ್ಲಾಂದರೆ ಕಿಚ್ಚಿ ಪಿಚ್ಚಿ ಆಗುತ್ತಲ್ವ ಹೋಗಬೇಕಾದ್ರೆ. ಬಸ್ಸಲ್ಲಿ ಕೂತ್ಕೊಳ್ಬೇಕಾದ್ರೆ ಆ ಕಡೆ ಒದ್ದೆ ಆಗೋದು, ಅದು ಬೇರೆಯವ್ರಿಗೆ ತಾಗೋದು, ತುಂಬ ಇರಿಟೇಷನ್ ಅದು. ಸೊ ಅದಕ್ಕೆ ನಾನು ಹೇಳಿದೆ ಮಳೆ ಇವಾಗಿಲ್ಲ, ಇವಾಗ ಅವಳು ಹೇಳಿದ್ದು 2:15ಗೆ ನಾನು ಹೊರಡ್ತೀನಿ ಅಂತ. ಎಕ್ಸಾಕ್ಟ್ 2:34ಕ್ಕೆ ಹೊರಟಳು ನೋಡಿ. ಇವಾಗ ಇಷ್ಟು ಜೋರು ಮಳೆ ಕಾಣ್ತಾ ಇದೆಯೋ ಗೊತ್ತಿಲ್ಲ ನಿಮಗೆ, ಬರ್ತಾ ಇದೆ ಅಲ್ವಾ. ಸೊ ನನಗೆ ಗೊತ್ತಿಲ್ಲ ಈ ಬ್ಲಾಗ್ ನಾನು ಯಾವಾಗ ಹಾಕ್ತೀನಿ ಅಂತ, ನೋಡೋಣ. ಬಿರಿಯಾನಿ ಅವಳಿಗೆ ಮಾಡಿದ್ದೆ, ಪನ್ನೀರ್ ಹಾಕಿಬಿಟ್ಟು. ಸೊ ವೆಜ್ ಬಿರಿಯಾನಿ ಮಾಡಿದ್ದೆ, ಥರ ಕಾಣ್ತಾ ಉಂಟು. ನಾನು ಟೇಸ್ಟ್ ಮಾಡಿಲ್ಲ, ಅವಳ ಹತ್ರ ಕೇಳಿದ್ದಕ್ಕೆ ಚೆನ್ನಾಗಾಗಿದೆ ಅಂತ ಹೇಳಿದ್ಲು. ಸೊ ನೋಡಬೇಕು ಇವಾಗ ಊಟ ಮಾಡಿಯೇ ನಾನು ಹೋಗೋದು. ನಾನು ಊಟ ಮಾಡಿಲ್ಲ, ಇನ್ನು ಮಾಡಬೇಕಷ್ಟೆ.
ಬಾಯ್. ಹಲೋ. ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ನನಗೊಂದು ಹೂ ಸಿಕ್ತು. ಇದು ನನ್ನ ಅಕ್ಕ ನಾನು ಬರಬೇಕಾದ್ರೆ ಗಿಡ ಕೊಟ್ಟಿದ್ಲು. ಎರಡು ನೆಟ್ಟಿದ್ದೀನಿ. ಎರಡಲ್ಲೂ ಕೂಡ ಹೂ ಆಗ್ತಾ ಇದೆ. ಇವಾಗ ನಿಶಾಳಿಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ, ಹೋಮ್ವರ್ಕ್ ಕೊಟ್ಟಿದ್ದಾರೆ. ಏನು ಅಂತಂದರೆ 20 ಲೀಫ್ ಏನಿದೆ ನೋಡಿ, ಅದನ್ನ ಕಲೆಕ್ಟ್ ಮಾಡಬೇಕು. ಸೊ ಇವಾಗ ಲೀಫನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಗರಿಕೆ ಅಲ್ಲ, ಅದು ನಾರ್ಮಲ್, ಇದು ಹುಲ್ಲು. ಗರಿಕೆದ ಲೀಫ್ ಅಂತೂ ಯಾತೆ. ಓಕೆ, ಸೊ ಇವಾಗ ಗೆಸ್ ಮಾಡಿ ಇದು ಯಾವುದು ಪ್ಲಾಂಟ್ ಇದು ನೋಡಿ. ಇದು ಯಾವುದು ಪ್ಲಾಂಟ್ ಇಲ್ಲಿ ಫೋಕಸ್ ಆಗ್ತಿಲ್ಲ. ನೋಡಿ ಯಾವ್ದು ಪ್ಲಾಂಟ್ ಇದಂತ ಹೇಳಬೇಕು. ಇದು ಯಾವ್ದು ಪ್ಲಾಂಟ್ ನಾನು ಹೇಳ್ಬೇಕಾ? ಅದು ಇದ್ರದು ಶಂಖಪುಷ್ಪ. ಅಂದ್ರೆ ಶಂಖಪುಷ್ಪ ಇದು ಬಟರ್ಫ್ಲೈ ಪ್ಲಾಂಟ್. ಅದ್ರದ್ದು ಅದು ಶಂಖಪುಷ್ಪ ಹೇಳಿ. ಕನ್ನಡದಲ್ಲಿ ಶಂಖಪುಷ್ಪ ಹೇಳೋದು. ನಂಗೆ ಗೊತ್ತಿರಲಿಲ್ಲ. ಸೊ ಇವಾಗ ಅವಳು ಕಲೆಕ್ಟ್ ಮಾಡ್ತಾ ಇದ್ದಾಳೆ. ಇವಾಗ ಮಳೆ ಸ್ವಲ್ಪ ಕಡಿಮೆ ಆಯಿತು, ಹಾಗೆ ಹೊರಗೆ ಬಂದು ಕಲೆಕ್ಟ್ ಮಾಡ್ತಾ ಇದ್ಲು. ಸೊ ನಾನು ಕೂಡ ಅವಳಿಗೆ ಸ್ವಲ್ಪ ಅವ್ರ ಎಕ್ಸ್ಪರ್ಟ್. ನಾನು ಯಾವುದೆಲ್ಲ ಲೀಫ್ ತಗೊಳ್ಳಿದ್ದೇನೆ ಅದ್ರ ಹೆಸರು ಗೊತ್ತು. ನನ್ನ ಮನೆಯಲ್ಲೇ ಇರೋದು, ಗೊತ್ತಿಲ್ಲದೆ ಮತ್ತೆ. ಸೊ ಬನ್ನಿ, ಆಯಿತು. ಇವಾಗ ಹೋಗಬೇಕು ಒಳಗಡೆ. ಇನ್ನು ಅನ್ನ ಇಡಬೇಕಷ್ಟೇ, ಇಟ್ಟಿಲ್ಲ. ಪದಾರ್ಥ ಬೀಜ ಇದೆ, ಅದೇ ಇದೆ. ಸೊ ಏನು ಮಾಡೋದಕ್ಕೆ ಹೋಗೋದಿಲ್ಲ. ಒಂದು ಅನ್ನ ಇಟ್ಟರೆ ಆಯಿತು, ಅಲ್ಲಿಗೆ ಮುಗೀತು. ಸೊ ಮಳೆ ಬರ್ತಾ ಉಂಟು. ನೋಡಿ, ಇವಳದು ಪ್ಯಾಂಟಿನ ಒಳಗೆ ಬಟ್ಟೆ ಅವಳಿಗೆ ಚಳಿ ಆಗ್ತದೆ ಅಂತ ಅದಕ್ಕೆ ಹಾಕಿರೋದು ಅವಳು ಅಲ್ಲ. ಇದು ನೋಡಿ, ನಾನು ನಿಮ್ಮಲ್ಲಿ ಕೇಳ್ತೇನೆ, ನೀವು ಯಾವ್ದು ಅಂತ ಹೇಳ್ಬೇಕು. ಇದು ಯಾವ ಪ್ಲಾಂಟ್? ನಂಗೆ ಗೊತ್ತು, ನಾನು ಹೇಳ್ತೇನೆ. ಪ್ಲಾಂಟ್ ಅಲ್ಲ, ಇದು ಟ್ರೀ. ನಾನು ಹೇಳ್ತೇನೆ ರಬ್ಬರ್ ಟ್ರೀ. ಬ್ಯೂಟಿಫುಲ್ ಅಲ್ಲ, ಚೆನ್ನಾಗಿದೆ ಇದರ ಕಲರ್ ನೋಡಿ. ಸೊ ಬನ್ನಿ ಹೋಗೋಣ ಒಳಗೆ, ಇಲ್ಲಾಂದ್ರೆ ಇವಾಗ ಜೋರು ಮಳೆ ಬರುತ್ತೆ. ಸೇಮ್ ಅಕ್ಕ ತರ ನಾನು. ಅಕ್ಕ ಅವಳ ಅಕ್ಕ ಹೀಗೆ ಮಾಡ್ತಾಳೆ, ಅದಕ್ಕೆ ಇವಳು ಕೂಡ ನೋಡಿ ಬಟರ್ಫ್ಲೈ ನೋಡಿ.